ಮಾತಾ ಕಿ ಮಹಾತ್ಮ ಬೋಮಗಂಡೇಶ್ವರ ಅವರಿಗೆ ಯಾರು ಬಹಳ ಜೋರ್ ಹೊಡೆದಳು ಯಾರಕಿ ದೇವಸ್ಥಾನದ ನೂತನ ಕಟ್ಟಡದ ಭೂಮಿ ಪೂಜೆ ಮಾಡಿದಂತ ಆತ್ಮೀಯರು, ರಾಜ್ಯ ಗ್ಯಾರಂಟಿ ಸಮಿತಿಯ ಅಧ್ಯಕ್ಷ ರಘುನಾಥ್ ಮಲ್ಕಾಪುರಿಜಿ ಅವರೇ, ಮಾಜಿ MLC ಗಳಾದ ಸಹೋದರಾದ ಅರವಿಂದರಾವ್ ಹಳ್ಳಿಜಿ ಅವರೇ, ಕೆ ಪುಂಡ್ಲಿಕರಾವ್ ಅಣ್ಣವರೇ, ನಗರಸಭಾ ಅಧ್ಯಕ್ಷರ ಗೌಸ್ ಅವರೇ, ನಮ್ಮ ಬೀದರ್ನ ಕ್ಷೇತ್ರದ ನಾಯಕರು ಸಹೋದರಾದ ಈಶ್ವರ್ ಸಿಂಗ್ ಠಾಕೂರ್ಜಿರವರೇ, ವೇದಿಕೆ ಮೇಲಿದ್ದ ಸಾನ್ನಿಧ್ಯವೆಲ್ಲ ಈ ಸಮಾಜದ ಗುರುಗಳೇ, ಎಲ್ಲ ಸಮಾಜದ ಮುಖಂಡರೇ ಹಾಗೂ ಮಾಧ್ಯಮದ ಮಿತ್ರರೇ, ಅದಕ್ಕಿಂತ ಮಿಗಿಲಾಗಿ ಕಾರ್ಯಕ್ರಮ ಆಗಲಿಕ್ಕೆ ನಮ್ಮ ಆತ್ಮೀಯ ಸಹೋದರು ಮಾಜಿ ನಿಗಮ ಮಂಡಳಿಯ ಅಧ್ಯಕ್ಷರಾದ ಪಂಡಿತರಾವ್ ಚಿಂದ್ರಿ ಅಣ್ಣವರೇ ಹಾಗೂ ಸರ್ಕಾರಿ ನೌಕರ ಭವನ ಅಧ್ಯಕ್ಷರು ಸಹೋದರಾದ ಸೋಮಶೇಖರ್ ಬಿರಾದರ್ ಚಿದ್ರಿ ಅವರೇ ಮತ್ತು ಈ 4 ಪ್ಲಾಟ್ ಕೊಟ್ಟಂತ ಒಗ್ಗೆ ಪರಿವಾರ ಕೂಡ ನಾನು ಅಭಿನಂದನೆ ಸಲ್ಲಿಸ್ತೀನಿ. ಇವತ್ತಿನಿಂದ 2 ಫೀಟ್ ಜಾಗದ ಕಡೆಯಿಂದ ಜಗಳ ಆಗಿ ಮರ್ಡರ್ ಆಗ್ಲತ್ತಾವ. ಬಟ್ 4 ಜಾಗ ಫ್ರೀಯಾಗಿ ಕೊಟ್ರಲ್ಲ, ಅವ್ರಿಗೆ ಜೋರಾಗಿ ಚಪ್ಪಾಳೆ ಹೊಡಿಬೇಕು ಕೆಲವರು ಅಂತ ವಿನಂತಿ ಮಾಡ್ಕೋತೀನಿ. ಸಮಾಜದಲ್ಲಿ ದಾಸೋಹ ಮನೋಭಾವನೆ, ಕೊಡುಗೆ ಇವೆಲ್ಲ ಮಹಾತ್ಮರಿಂದ ಬಂದಿದ್ದು. ವಿಶ್ವಗುರು ಬಸವಣ್ಣವರಾಗಲಿ, ಮಹಾತ್ಮ ಬೊಮ್ಮಗಂಡೋರ್ಜಿಯವರಾಗಲಿ, ಕನಕದ ಅದು ಡೆವಲಪ್ ಕೂಡ ಆಗ್ತಾ ಇದೆ. ಅದಕ್ಕೆ ನಾನು ವಿನಂತಿ ಮಾಡ್ಕೋತೀನಿ. ವೇದಿಕೆ ಮೇಲೆ ಎಲ್ಲ ಪಕ್ಷಾತೀತವಾಗಿ ಈಗೆಲ್ಲ ನಾಯಕರು ಇಲ್ಲಿದ್ದೆವು. ಯಾವುದೇ ಸಮಾಜ ಬಂದಾಗ, ಯಾವುದೇ ದೇವರು ಬಂದಾಗ ಎಲ್ಲರೂ ಕೂಡಿ ಡೆವಲಪ್ಮೆಂಟ್ ಮಾಡಬೇಕು, ಎಲ್ಲರೂ ಕೂಡ ಅಭಿವೃದ್ಧಿ ಮಾಡಬೇಕು. ಕರ್ತವ್ಯ ಕೂಡ ಹೌದು, ಅದು ನಾವೆಲ್ಲ ಮಾಡ್ತೀವಿ ಅಂತ ಈ ಸಂದರ್ಭದಲ್ಲಿ ಎಲ್ಲ ಸಮಾಜ ಮುಖಂಡರಿಗೆ ನಾನು ಹೇಳಕ್ಕೆ ಇಚ್ಛಪಡ್ತೀನಿ. ಯಾಕಂದ್ರೆ ಮಹಾತ್ಮ ಬೋಮಗಂಡರು ಹುಟ್ಟಿದ ಸ್ಥಳದಲ್ಲಿ ತಾವೆಲ್ಲ ಹುಟ್ಟಿದ್ರಿ, ಜನ್ಮ ತಾಳಿದ್ರಿ, ತಾವು ನೆಲೆಸ್ತಾ ಇದ್ದೀರಿ. ಅದು ತಾವೆಲ್ಲ ಪುಣ್ಯವಂತರಂತ ನಾನು ಭಾವಿಸ್ತೀನಿ. ಅವರ ಆಚಾರ ವಿಚಾರಗಳು ಮಹಾತ್ಮರು ನಾವೆಲ್ಲ ಜೀವನದಲ್ಲಿ ಅಳವಡಿಸ್ಕೊಳ್ಳೋಣ. ಎಲ್ಲರ ಬಗ್ಗೆ ಒಳ್ಳೇದು ಬಯಸರಿ, ಯಾರಿಗೆ ಕಟ್ಟದು ಮಾಡೋದು ಬೇಡ, ಎಲ್ಲ ಕಡು ಬಡವರಿಗೆ ಸಹಾಯ ಮಾಡ್ರಂತ ಈ ದಿನದಲ್ಲಿ ಹೇಳಿ, ನಮ್ಮ ಚಾಣಕ್ಯರ ಇಲ್ಲ ಹುಷಾರರ ಅಂತ. ಚಾಣಕ್ಯ ಅಂದ್ರೆ ಬೇರೆ ರೀತಿ. ಎಲ್ಲರಿಗೆ ಒಳ್ಳೇದು ಮಾಡ್ತಾರೆ, ಅದೊಂದು ಭಾಳ ಅವ್ರ ಬಗ್ಗೆ ಪ್ರಶಂಸನೆ ಯಾಕೆ ಮಾಡ್ಬೇಕಂದ್ರೆ ರಾಜಶೇಖರಣ್ಣವ್ರೆ, ಇಡೀ ಎಲ್ಲ ಊರಾಗ ನಾರ್ದಾಗ ಇನ್ಕ್ಲೂಡಿಂಗ್ ನಮ್ಮ ಕ್ಷೇತ್ರದಾಗ ಎಲ್ಲ ಊರಾಗ ಎಷ್ಟಿ ಸಮುದಾಯವನ್ನು ಬೋಮಗಂಡೇಶ್ವರ ಸಮುದಾಯ ಮಾಡ್ರೆ ಅದು ಭಾಳ ಕೀರ್ತಿ ಮಲ್ಕಾಪುರ ಸಲ್ತ ಅಂತ ಹೇಳಕ್ ನನಗೆ ಬಹುಮಾನ ಕೊಡ್ಬೇಕು. ನಮ್ಮಲ್ಲಿ ಥೋಡೆ ಮಾಡ್ಯಾರ, ನಾ 2 ಹೇಳಿದೆ ಸರ್, ನನಗೆ ಬಹುಮಾನ ಕೊಡ್ಬೇಕು. ನಾವು ಆ ಕೀರ್ತಿ ಮಲ್ಕಿನ, ಯಾಕಂದ್ರೆ 56,000 ಕೋಟಿ ಅವರೇ ಅನ್ಸ್ತಾರೆ. ಒಂದು ಗ್ಯಾರಂಟಿ ಸಮಿತಿ ಅಧ್ಯಕ್ಷ ಅಂದ್ರೆ 56,000 ಕೋಟಿ ಕರೆಕ್ಟ್ ಸರ್ ವರ್ಷಕ್ಕೆ. ಅದಕ್ಕಿಲ್ಲಿ ಭವ್ಯವಾದ ದೇವಸ್ಥಾನ ನಾವೆಲ್ಲರೂ ಕಟ್ಟೋಣ. ವೇದಿಕೆ ಮೇಲೆ ಎಲ್ಲರೂ ಈಗ ಕರೆಂಟಿನ ಕಂಬ ಆಗಲಿ, ವೈರ್ ಆಗಲಿ, ಸಣ್ಣ ಟ್ರಾನ್ಸ್ಫಾರ್ಮರ್ ಆಗಲಿ ಆದಷ್ಟು ಬೇಗನೆ ನಾವೆಲ್ಲರೂ ಕೂಡ, ನಾನಂತಿಲ್ಲ ನಾವೆಲ್ಲರೂ ಯಾವುದೇ ಒಂದು ಒಳ್ಳೆ ಕಾರ್ಯ ಬೇಕಂತ ಇಲ್ಲ ಕುರುಬರು ಬೋಣಿಗೆ ಬರಲಿ ಅಂತಾರೆ. ಇಲ್ಲಿ ನಾ ಬೋಣಿಗೆ 1 ಲಕ್ಷ ರೂಪಾಯಿ ಕೊಡ್ತೀನಿ ಸರ್, ಇಂಡಿವಿಜುವಲ್, ನಾಟ್ ಸರ್ಕಾರದಿಂದ. ದೇವಸ್ಥಾನ ಕಟ್ಲಿಕ್ಕೆ ವೈಯಕ್ತಿಕ ಅನುದಾನ ಅದು ಇವ್ರು ಕೊಟ್ಟಿದೆ, ನಾವಂತಿಲ್ಲ, ಅಹಂಕಾರದಿಂದ ಹೇಳ್ತಾ ಇಲ್ಲ, ಎಲ್ಲ ದೇವರ ಆಶೀರ್ವಾದದಿಂದ ನಾನು ವೈಯಕ್ತಿಕವಾಗಿ 1 ಲಕ್ಷ ರೂಪಾಯಿ ಕಟ್ಟಲಿಕ್ಕೆ ಫಸ್ಟ್ ಏನು ಚಿದ್ರೇನವ್ರು ರಾಜಶೇಖರ ಫಸ್ಟ್ ನನ್ನಿಂದ ಮತ್ತು ಮುಂದಿನ ಏನು ಅನುದಾನ ಬರ್ತದ ಇದು ನಾರ್ತ್ ಅದ ಸೌತ್ ಬಂದ್ರೆ ಮಾಡ್ತೇವೆ. ಮತ್ತು ಕೂಡ ನಾವು ಮಲ್ಕಾಪುರಿಯವರು, ರಾಜಶೇಖರಣ್ಣವ್ರಲ್ಲಿ, ಹಳ್ಳಿಯವರಿರಲಿ ಮಾತಾಡ್ತದೆ ನಮ್ಮ ಚಿದ್ರೆಯಲ್ಲೆಲ್ಲ ನನಗೆ ಕರೆಸಿ ಮಾತಾಡಿ ತಲೆ ಮಾಡಿಕೊಟ್ಟಂತ ಸಮಾಜದ ಹಾಗೂ ವೇದಿಕೆ ಎಲ್ಲ ಪೂಜೆಗೆ ಮಾಡ್ತೀನಿ.